ಎಷ್ಟು ಗುರು RX ವಿಡಿಯೋ ಮಾಡೋದು ಸಾಕು. ನಮ್ ಜನಗಳಿಗೆ ಇದಕ್ಕೆ ವ್ಯಾಲ್ಯೂ ಏನೈತೆ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತೆ. ನೋಡಿ ಇವಾಗ ಇನ್ನೊಂದು ಗಾಡಿ ಬರುತ್ತೆ, ನನ್ನ ಫಾಲೋವರ್ ಒಬ್ರು ನನ್ನ ಹತ್ರ ವಿಡಿಯೋ ಮಾಡಿಸ್ಬೇಕು ಅಂತ ಇನ್ನೊಂದು ಗಾಡಿ ತಗೋಬೋತವ್ರೆ. ನೋಡಿ ಇವಾಗ ಕಾಣತ್ತೆ ಹಂಗೆ. ಬ್ರೋ ನಿಲ್ಸಿ ಏನ್ ಮಾಡ್ಲಿದು 83 ಸಕ್ಕತ್ತಾಗಿಟ್ಟಿದ್ರ. ಇದೊಂದು ಕಿಂಗ್ ಜೊತೆ ಇವತ್ತು ಅದೊಂದು ಕಿಂಗ್ ಬೇರೆ ಜಾಯಿನ್ ಆಗ್ಬಿಡ್ತಲ್ಲ. ಈ ತರ ಗಾಡಿ ದೇವರಾಣೆ ನೀವು ಮೂವಿಲಿ ಮಾತ್ರ ನೋಡ್ಕೋಬೇಕು, ಯಾವ್ದೇ ಕಾರಣಕ್ಕೂ ನೀವು ಲೈವ್ ಅಲ್ಲಿ ಈ ಗಾಡಿಗಳು ನೋಡಕ್ ಆಗಲ್ಲ. ನಿಜ ಗುರು, ಕಲರ್ಗೆ ಕಾಸು. ಆಕ್ಚುಲಿ ಗೈಸ್ ಇದು ಬಂದು HD ರೋಡ್ ಕಿಂಗ್ 250cc ಎಂಜಿನ್ ಬರುತ್ತೆ. ಏನ್ ಮೇಂಟೈನ್ ಮಾಡೋರು ಅಂತಂದ್ರೆ ನಮ್ ಹೊಸ ಗಾಡಿಗಳನ್ನ ಈ ತರ ಮೇಂಟೈನ್ ಮಾಡಕ್ಕಾಗಲ್ಲ, ಆ ತರ ಸ್ಮೂತ್ ಕಂಡೀಷನ್ ಐತೆ. ನಿಜ ಪರ್ಸನಲಿ ಖುಷಿ ಆಗುತ್ತೆ. ಯಾರ ಹತ್ರ ಇದೇ ತರ ವಿಂಟೇಜ್ ಗಾಡಿಗಳು ತುಂಬಾ ಚೆನ್ನಾಗಿ ಕ್ಲೀನ್ ಅಂಡ್ ಕಂಡೀಷನ್ ಆಗಿರೋ ಗಾಡಿಗಳನ್ನ ಮೇಂಟೈನ್ ಮಾಡಿದೀರಾ ಅಂತಂದ್ರೆ ದಯವಿಟ್ಟು ನನ್ಗೊಂದ್ಸರಿ ತಿಳಿಸಿ. ಆದ್ರೆ ನಾನೇ ಬರ್ತೀನಿ, ಇಲ್ಲಾಂದ್ರೆ ನೀವೇ ಬನ್ನಿ, ನನ್ನ ಮಾತಾಡ್ಸ್ದಂಗಾಗುತ್ತೆ. ಮಾತಾಡ್ಸ್ಕೊಂಡು ನಿಮ್ ಬೈಕ್ ಗಳನ್ನ ನಾನು ರಿವ್ಯೂ ಮಾಡ್ಕೋತೀನಿ. ರಿವ್ಯೂ ಮಾಡಿಸ್ಕೊಂಡು ಹೋಗಿ 83 ಮಾಡಲ್ ಗಾಡಿ, 3 ಜನರೇಷನ್ ಹಿಂದೆ ಇರೋ ಗಾಡಿನ ಇವತ್ತು ನಾನು ಓಡಿಸ್ತಾ ಇದೀನಿ. ಏನ್ ಸಕ್ಕತ್ತಾಗೈತೆ ಅಂದ್ರೆ ಫೀಲ್ ಇದ್ರದ್ದು. ಎಷ್ಟೋ ಸರಿ ಅನ್ಕೋತಾ ಇರ್ತೀನಿ ಈ ತರ ಗಾಡಿಗಳನ್ನ ಬೈ ಮಾಡ್ಬೇಕು, ತಗೊಂಡ್ ಇಟ್ಕೋಬೇಕು ಅಂತ. ಈ ಕಲರ್ ಇದೆಯಲ್ಲ, ಈ ಕಲರ್ 0.1% ಕೂಡ ಬೇರೆ ಹೊಸದಾಗಿ ಮಾಡ್ಸಿರೋದಲ್ಲ. ಆ ಒರಿಜಿನಲ್ ಕಲರ್ ಏನ್ ಬಂದಿತ್ತು 83 ಅಲ್ಲಿ ಅದೇ ಕಲರ್ ನ ಮೇಂಟೈನ್ ಮಾಡಿದ್ದಾರೆ. ನನ್ನ ಫಾಲೋವರ್ ಒಬ್ರು ಅವ್ರ ತಾತನಂತೆ ಈ ಗಾಡಿ ಏನ್ ಇಟ್ಟವ್ರೆ ಗುರು, ಇದನ್ನ ಸಾಕಾಗೈತೆ ಗುರು. ಹೊಸ ಗಾಡಿ ತರ ಹೋಯ್ತೈತೆ. ನಿಜ ಎಷ್ಟು ಸ್ಮೂತ್ ಆಗೈತೆ ಗೊತ್ತಾ, ಒಂಚೂರು ಹಾರ್ಡ್ ಫೀಲ್ ಆಯ್ತಾ ಇಲ್ಲ. ಸೀಟು ಕೂಡ ಎಷ್ಟು ಕಂಫರ್ಟಬಲ್ ಆಗೈತೆ ಅಂತಂದ್ರೆ ಗಾಡಿ ನೆಕ್ಸ್ಟ್ ಲೆವೆಲ್. ಖಂಡಿತ ನನ್ನ ಕೈಲಿ ಏನಾದ್ರು ಪಾಸಿಬಿಲಿಟೀಸ್ ಆದ್ರೆ ಈ ತರ ಗಾಡಿಗಳನ್ನ ನನ್ನ ಫಾಲೋವರ್ಸ್ಗೆ ಓಡಿಸಿ ಫೀಲ್ ಮಾಡೋ ತರ, ಕೊನೆ ಪಕ್ಷ ಒಂದು ಫೋಟೋ ತಗೊಂಡು ಈ ಗಾಡಿಗಳು ಈ ತರ ಇತ್ತು ಅನ್ನೋ ತರ ಒಂದು ಮೂಮೆಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ನನ್ಗಾಸೆ. ಸೊ ದಯವಿಟ್ಟು ಅಕೌಂಟ್ ನ ಫಾಲೋ ಮಾಡ್ಕೊಂಡು ಎಂಕರೇಜ್ ಮಾಡಿ. ಖಂಡಿತ ನನ್ನ ಕೆಲಸ ನಾನು ಕರೆಕ್ಟ್ ಆಗಿ ಮಾಡೇ ಮಾಡ್ತೀನಿ. ಫಾಲೋ ಮಾಡಿ, ಬೆಳೆಸಿ. ಆಲ್ವೇಸ್ ನಿಮ್ಮ ಡ್ಯೂಟಿಲಿ ನಾನು ಇದ್ದೇ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.